ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರೀಪೇಯ್ಡ್ ಮತ್ತು ಪೋಸ್ಟ್ಪೇಯ್ಡ್ ಸಿಮ್ಗೆ ಇರುವಂಥ ವ್ಯತ್ಯಾಸವನ್ನು ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ 90% ಜನ ತಗೊಳ್ಳೋದು ಪ್ರೀಪೇಯ್ಡ್ ಸಿಮ್ಮನ್ನೇ. ಸ್ವಲ್ಪ ಮಂದಿ ಒಂದು 10% ಜನ ಏನಿದ್ದಾರೆ ಅವರು ಮಾತ್ರ ಪೋಸ್ಟ್ಪೇಯ್ಡ್ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಪ್ರೀಪೇಯ್ಡ್ ಸಿಮ್ ಮತ್ತು ಪೋಸ್ಟ್ಪೇಯ್ಡ್ ಸಿಮ್ಗೆ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ಈಗ ನೀವು ಪ್ರೀಪೇಯ್ಡ್ ಸಿಮ್ಮನ್ನು ಬಳಸ್ತೀರಾ ಅಂತಂದರೆ, ಬಳಸಬೇಕು ಅಂತಂದರೆ ನೀವು ಮೊದಲು ರೀಚಾರ್ಜನ್ನು ಮಾಡಿ ಆಮೇಲೆ ಬಳಸಬೇಕು. ಈಗ 28 ದಿನದ ರೀಚಾರ್ಜನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ಪೇ ಮಾಡಿ ಆಮೇಲೆ ನೀವು ಆ ಸಿಮ್ಮನ್ನು ಯೂಸ್ ಮಾಡ್ಬೋದು. ಅಂತಂದರೆ ಕಾಲ್ ಮಾಡ್ಬೋದು, ಹಾಗೆ SMS ಮಾಡ್ಬೋದು, ಇಂಟರ್ನೆಟನ್ನು ಯೂಸ್ ಮಾಡ್ಬೋದು, ಆಯಿತಾ. ಆದರೆ ಪೋಸ್ಟ್ಪೇಯ್ಡ್ ಸಿಮ್ಮಲ್ಲಿ ಯಾವ ರೀತಿ ಅಂತಂದರೆ, ಮೊದಲು ನೀವು ಕಾಲು, ಇಂಟರ್ನೆಟ್ಟು ಮತ್ತು SMS ಎಲ್ಲ ಕೂಡ ಬಳಸ್ಕೊಳ್ಳೋದು, ಆಯಿತಾ. ಈಗ ಜುಲೈ 1ನೇ ತಾರೀಕಿಂದ ನೀವು ಪೋಸ್ಟ್ಪೇಯ್ಡ್ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಮಂತ್ ಎಂಡಲ್ಲಿ ನೀವು ಆ ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿದರೆ ಆಯಿತು, ಆಯಿತಾ. ನೀವು ಈಸಿಯಾಗಿ ಫ್ರೀಯಾಗಿ 1 ಮಂತ್ ಯೂಸ್ ಮಾಡ್ಕೊಳ್ಬೋದು. ಮಂತ್ ಎಂಡಲ್ಲಿ ಅಮೌಂಟನ್ನು ಪೇ ಮಾಡೋದು. ಈಗ ನೀವು ಮಂತ್ ಎಂಡಲ್ಲಿ ಅಮೌಂಟನ್ನು ಪೇ ಮಾಡಿಲ್ಲ ಅಂತಂದರೆ ಅದಕ್ಕೆ ಅವರು ಬಡ್ಡಿಯನ್ನು ಹಾಕ್ತಾ ಹೋಗ್ತಾರೆ, ಆಯಿತಾ. ನೀವು ಒಂದು ಸಲ ನಿಮ್ಮ ಪೋಸ್ಟ್ಪೇಯ್ಡ್ ಸಿಮ್ಗೆ ಸೆಟ್ ಮಾಡಿಕೊಂಡ್ರೆ, ರೀಚಾರ್ಜ್ ಪ್ಲ್ಯಾನನ್ನು ಸೆಟ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಪೇ ಆಗ್ತಾ ಇರುತ್ತೆ. ಅಂತಂದರೆ ನಿಮ್ಮ ನಂಬರ್ಗೆ ರೀಚಾರ್ಜ್ ಬರ್ತಾ ಇರುತ್ತೆ ಮಂತ್ಲಿ, ಆಯಿತಾ. ಇದು ಪೋಸ್ಟ್ಪೇಯ್ಡ್ ಮತ್ತು ಪ್ರೀಪೇಯ್ಡ್ ಸಿಮ್ಗೆ ಇರುವಂಥ ವ್ಯತ್ಯಾಸ. ಪೋಸ್ಟ್ಪೇಯ್ಡ್ ಸಿಮ್ಮನ್ನು ಮೊದಲು ನೀವು ವ್ಯಾಲಿಡಿಟಿಯನ್ನು ಯೂಸ್ ಮಾಡಿಕೊಂಡು ಆಮೇಲೆ ಅಮೌಂಟನ್ನು ಹಾಕೋದು. ಪ್ರೀಪೇಯ್ಡ್ ಸಿಮ್ಗೆ ಅಮೌಂಟನ್ನು ಕೊಟ್ಟು ಆಮೇಲೆ ನೀವು ವ್ಯಾಲಿಡಿಟಿಯನ್ನು ಯೂಸ್ ಮಾಡ್ಕೊಳ್ಳೋದು. ಇಷ್ಟೇ ಇವೆರಡರ ವ್ಯತ್ಯಾಸ ಇರೋದು. ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತಾಯ್ತಲ್ವ, ನಾನು ಯೂಸ್ ಮಾಡ್ತಾ ಇರೋದು ಕೂಡ ಪ್ರೀಪೇಯ್ಡ್ ಸಿಮ್ಮೆಯ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ವಿಡಿಯೋದ ಮೇಲ್ಗಡೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಿದ್ರು ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.